ಟಕಾಟಕ್ ಖಾತೆ ಮಾಡಿಸೋಕೆ ಹೆಣ್ಣು ಮಕ್ಕಳು ಕ್ಯೂ ನಿಂತಿದ್ದಾರೆ. ಯಾವ ಕಾರಣಕ್ಕಪ್ಪ ಅಂತ ಹೇಳಿದ್ರೆ ಇಂಡಿಯಾ ಕೂಟ ಅಧಿಕಾರಕ್ಕೆ ಬಂದ್ರೆ ಹಣ ಹಾಕ್ತೀವಿ ಅಂತ ಹೇಳಿದಾರಲ್ಲ, ಆ ನಿರೀಕ್ಷೆಯಲ್ಲಿದ್ದಾರೆ ಹೆಣ್ಮಕ್ಳು. ಇಂಡಿಯಾ ಕೂಟ ಅಧಿಕಾರಕ್ಕೆ ಬಂದ್ರೆ ಹಣ ಹಾಕ್ತೀವಿ ಎನ್ನುವ ಭರವಸೆಯನ್ನ ಕೊಟ್ಟಿದ್ರು, ಘೋಷಣೆಯನ್ನ ಮಾಡಿದ್ರು. 8,500 ರೂಪಾಯಿ ಹಾಕೋದಾಗಿ ಸ್ವತಃ ರಾಹುಲ್ ಗಾಂಧಿ ಅವರೇ ಘೋಷಣೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಕೇಂದ್ರ ಅಂಚೆ ಇಲಾಖೆಯ ಎದುರು ಹೆಣ್ಣು ಮಕ್ಕಳ ದಂಡೆ ಸೇರಿದೆ. ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ಪೋಸ್ಟ್ ಆಫೀಸ್ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಬೆಳಗ್ಗೆ 4 ಗಂಟೆಯಿಂದಲೇ ಕ್ಯೂ ನಿಂತಿದ್ದಾರಂತೆ. ಟೋಕನ್ಗಾಗಿ ಸರತಿ ಸಾಲಲ್ಲಿ ನಿಂತಿದ್ದಾರೆ. ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಬರ್ತಾ ಇದ್ದಾರೆ. ಆಲ್ರೆಡಿ ಗ್ಯಾರಂಟಿ ಖುಷಿಯಲ್ಲಿರುವಂತಹ ಫಲಾನುಭವಿಗಳು ಇದು ಕೂಡ ಸಿಗುತ್ತೆ, ಈ ಯೋಜನೆ ಕೂಡ ನಮ್ಮ ಪಾಲಾಗುತ್ತೆ ಅನ್ನುವ ಖುಷಿಯಲ್ಲಿದ್ದು ಇದೀಗ ಟಕಾಟಕ್ ಅಂತ ಖಾತೆ ಮಾಡಿಸೋಕೆ ಬೆಳಗ್ಗಿನ ಜಾವ 4 ಗಂಟೆಯಿಂದಲೇ ಬಂದು ಕ್ಯೂ ನಿಲ್ತಾ ಇದ್ದಾರಂತೆ. ಲೋಕಸಭಾ ಚುನಾವಣೆಯ ಪ್ರಚಾರ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದಂತಹ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಮುಗಿಬಿದ್ದು ಅಂಚೆ ಕಚೇರಿಯಲ್ಲಿ ಖಾತೆಯನ್ನು ಮಾಡಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ, ನಾನು ಬೆಂಗಳೂರಿನ ಕೇಂದ್ರ ಅಂಚೆ ಕಚೇರಿಯ ಒಳಭಾಗದ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಕಳೆದ ಲೋಕಸಭಾ ಚುನಾವಣೆ, ಈಗ ಕೆಲ ದಿನಗಳ ಹಿಂದಷ್ಟೇ ಮುಕ್ತಾಯಗೊಂಡಂಥ ಲೋಕಸಭಾ ಚುನಾವಣೆ ಪ್ರಚಾರ ಕಾರ್ಯದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಪ್ರತಿ ಒಬ್ಬರ ಖಾತೆಗೂ ಇಂಡಿ ಒಕ್ಕೂಟ ಏನಿದೆ ಅಧಿಕಾರಕ್ಕೆ ಬಂದ ಕೂಡಲೇ 8,500 ರೂಪಾಯಿಗಳನ್ನು ಜಮಾವಣೆ ಮಾಡ್ತೇವೆ ಎನ್ನುವಂತಹ ಒಂದು ಘೋಷಣೆಯನ್ನು ಮಾಡಿದರು. ಆ ಘೋಷಣೆ ಬೆನ್ನಲ್ಲೇ ಸದ್ಯ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಕೇಂದ್ರ ಕಚೇರಿಯಲ್ಲಿ ಅಂದರೆ ಅಂಚೆ ಕೇಂದ್ರ ಕಚೇರಿಯಲ್ಲಿ ಖಾತೆಗಳನ್ನು ತೆರೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಳಗ್ಗೆ ಜಾವ 4 ಗಂಟೆಯಿಂದಲೇ ಕ್ಯೂ ಅನ್ನು ನಿಂತ್ಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ನಮ್ಮ ಅಕೌಂಟ್ಗೆ ಹಣ ಬರುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಸದ್ಯ ಈ ರೀತಿಯಾದಂತಹ ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು, ಈಗಾಗಲೇ ಅಂಚೆ ಇಲಾಖೆ ಸಿಬ್ಬಂದಿ ಏನಿದ್ದಾರೆ ಬೆಳಗ್ಗೆ ಜಾವ 4-4:15 ಅವರು ಎಲ್ಲರಿಗೂ ಕೂಡ ಟೋಕನ್ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬಂದಂಥವ್ರು ಎಲ್ಲರಿಗೂ ಕೂಡ ಅದರ ಮಾಹಿತಿಯನ್ನು ನೀಡುವಂಥ ಕೆಲಸಗಳಾಗ್ತಾ ಇದೆ. ನಮಗೆ ಯಾವುದೇ ರೀತಿಯಾದಂಥ ಮಾಹಿತಿಗಳು ಬಂದಿಲ್ಲ ಅಂದರೂ ಕೂಡ ಇಲ್ಲಿರುವಂಥ ಮಹಿಳೆಯರು ಯಾರೂ ಕೂಡ ಕೇಳ್ತಾ ಇಲ್ಲ. ಸೊ ಹಂಗಾಗಿ ಬಂದಂಥವ್ರಿಗೆ ಖಾತೆಗಳನ್ನು ಮಾಡಿಕೊಡುವಂಥ ಕೆಲಸವನ್ನು ಸದ್ಯ ಅಂಚೆ ಇಲಾಖೆ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬೆಳಗ್ಗೆಯಿಂದಲೇ 10 ಸಂಖ್ಯೆಯಲ್ಲಿ ಅಂಚೆ ಇಲಾಖೆ ಸಿಬ್ಬಂದಿಗಳು ಬ್ಯಾಂಕ್ ಖಾತೆಯನ್ನು ಮಾಡಿಕೊಡುವಂಥ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಏಕಾಏಕಿ ಘೋಷಣೆ ಮಾಡಿದಂಥ ಬೆನ್ನಲ್ಲೇ ನಮಗೂ ಕೂಡ 8,500 ರೂಪಾಯಿ ಅಕೌಂಟ್ಗೆ ಬರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಮುಂದಾಗಿರುವಂಥದ್ದು. ಅಂದರೆ ಮೇ 7-8 ನಂತರದಲ್ಲಿ ಹೆಚ್ಚಾಗಿ ಜನ ಬರ್ತಾ ಇರುವಂಥದ್ದು. ಅಂದರೆ ಕರ್ನಾಟಕದ ರಾಜ್ಯದ ಲೋಕಸಭಾ ಚುನಾವಣೆ 2ನೇ ಹಂತ ಮುಕ್ತಾಯದ ಬಳಿಕ ಸದ್ಯ ಈ ರೀತಿಯಾದಂತಹ ಘೋಷಣೆ ಯಾವಾಗಾಯಿತು ಆ ಘೋಷಣೆ ಬೆನ್ನಲ್ಲೇ ನಮಗೂ ಕೂಡ ಹಣ ಬರ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಅಂದರೆ ಅವ್ರು ಹೇಳಿದ್ದಂಥದ್ದು, ನಾವು ಅಧಿಕಾರಕ್ಕೆ ಬಂದ ನಂತರ ನೆಕ್ಸ್ಟ್ ಮುಂದಿನ ದಿನದಲ್ಲೇ ನಾವು ಅದರ ಯೋಜನೆಯನ್ನು ಜಾರಿಗೆ ತರ್ತೇವೆ, ಪ್ರತಿಯೊಬ್ಬರ ಅಕೌಂಟಿಗೂ ಕೂಡ 8,500 ರೂಪಾಯಿಗಳನ್ನು ಹಾಕೋದ್ರ ಮುಖಾಂತರವಾಗಿ ನಿಮ್ಮೆಲ್ಲರ ಖಾತೆಗೂ ಹಣವನ್ನು ಕಳಿಸ್ತೇವೆ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡಿದರು. ಆ ಘೋಷಣೆ ಬೆನ್ನಲ್ಲೇ ಸದ್ಯ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಬರ್ತಾ ಇದ್ದಾರೆ. ಅಂದರೆ ಆ ಮಹಿಳೆಯರನ್ನು ಕೂಡ ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಒಂದಷ್ಟು ಜನ ಮಹಿಳೆಯರಿದ್ದಾರೆ, ಯಾಕಾಗಿ ಬಂದಿದ್ದಾರೆ ಏನು ಅನ್ನುವಂಥದ್ದನ್ನು ಖುದ್ದು ಅವರಿಂದಲೇ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಏನಕ್ಕಾಗಿ ಬಂದಿರೋದು, ಏನು ಕ್ಯೂ ಇದು, ಏನಕ್ಕೆ? ಅಕೌಂಟ್ ಮಾಡಿಸೋಕ್ಕೆ ಬಂದಿದ್ದೀವಿ. ಓಕೆ, ಕನ್ನಡ ಬರುವಂಥವ್ರನ್ನ ಮಾತನಾಡಿಸ್ತೇನೆ. ಕನ್ನಡ ಯಾವ ಕಾರಣಕ್ಕಾಗಿ ಬಂದಿದ್ದಾರೆ ಏನು ಎಲ್ಲವನ್ನು ಕೂಡ ಸದ್ಯ ನಾನು ಅವರೆಲ್ಲ ಕೇಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಏನು ಹೇಳ್ತಾರೆ ನೋಡೋಣ. ಯಾಕಂದರೆ ಇಷ್ಟು ದೊಡ್ಡ ಕ್ಯೂ ಆಗ್ತಾ ಇದೆ, ಅವರ ಘೋಷಣೆ ಹಿನ್ನೆಲೆಯಲ್ಲೇ ಬಂದಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ನಾವು ಅವರಲ್ಲೇ ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಏನಕ್ಕೆ ಬಂದಿರೋದು ಮೇಡಮ್, ಏನಕ್ಕೆ? ಅದು ಏನೋ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರು, ಇದು ಮಾಡಿದ್ರೆ ಅದಕ್ಕೂ ನಾವು ಬಂದ್ರು. ಯಾರು ಕೊಡ್ತಾರೆ ಅಂತ ಹೇಳಿದ್ದು ನಿಮ್ಗೆ? ಯಾರು ಹೇಳಿದ್ದು ಇದ್ರ ಬಗ್ಗೆ ಮಾಹಿತಿ? ಇದ್ರ ಬಗ್ಗೆ ಎಲ್ಲರೂ ಬರ್ತಾ ಇದ್ರು, 4 ಜನ ಬಂದಂಗೆ ನಾವು ಬಂದ್ರು. ಅಂದ್ರೆ ಎಷ್ಟು ದುಡ್ಡು ಬರುತ್ತಂತೆ, ಏನಕ್ಕಂತೆ ಗೊತ್ತಿಲ್ಲ. ಅದು ನ್ಯೂಸ್ ನಲ್ಲೆಲ್ಲ ನೋಡ್ಕೊಂಡು ಎಲ್ಲರೂ ಬರ್ತಾ ಇದ್ದಾರೆ, ನಾವು ಬಂದ್ರಿ. 8,500 ರೂಪಾಯಿ ಯಾರೋ ಬರುತ್ತೆ ಅಂತ ಹೇಳಿದ್ರು, ಹಂಗಾಗಿ ಎಲ್ಲ ಬಂದಿದ್ದಾರೆ ಅಂತ ಕೇಳಿದ್ವಿ. ನೀವು ಹಾಗೆ ಬಂದಿರೋದು ನಾವು. ಓಕೆ, ಇನ್ನೊಂದಷ್ಟು ಜನ ಇದ್ದಾರೆ, ನಾನು ಅವ್ರನ್ನು ಕೂಡ ನಾನು ಮಾತನಾಡ್ತೀನಿ. ಏನು ಅನ್ನೋದನ್ನ ಕೇಳುವಂತ ಪ್ರಯತ್ನವನ್ನ ಮಾಡೋಣ. ಅವ್ರಿಗೆ ಮಾಹಿತಿ ಕೊಟ್ಟಂತವ್ರು ಯಾರು ಎಲ್ಲವನ್ನು ಸಹ ನಾನು ಕೇಳುವಂತ ಪ್ರಯತ್ನವನ್ನ ಮಾಡ್ತೇನೆ. ನಾವು ಅಕೌಂಟ್ ಹಣ ಬರುತ್ತೆ ಅಂತ ಹೇಳಿದ್ರು, ಸೊ ಆ ಕಾರಣಕ್ಕಾಗಿ ನಾವು ಬರ್ತಾ ಇದ್ದೇವೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇನ್ನೂ ಕೆಲವರು ಇದ್ದಾರೆ, ಮಾತನಾಡಿಸುವಂಥ ಪ್ರಯತ್ನವನ್ನ ಮಾಡೋಣ. ಮೇಡಮ್, ಏನಕ್ಕೆ ಬರ್ತಾ ಇರೋದು, ಏನಂತೆ? ಅದು ಏನೋ ಮಾಡ್ಕೊಡ್ತಾರೆ ಅಂತ ಹೇಳಿದ್ದು. ಏನಂತೆ, ಏನು ಕಾರಣಕ್ಕೆ, ಏನು ಗೊತ್ತಿಲ್ವ? ಇನ್ಫಾರ್ಮೇಶನ್ ಏನು ಹೇಳಿಲ್ವ? ಇಲ್ಲ ಹೇಳಿಲ್ಲ.
ಅಕೌಂಟ್ ಮಾಡಿಸ್ಬೇಕು ಅಂತ ಹೇಳಿದ್ರು ಬಂದ್ರು. ಯಾರು ಹೇಳಿದ್ದು ನಿಮ್ಗೆ ಅಕೌಂಟ್ ಮಾಡಿಸ್ಬೇಕು ಅಂತ? ಮನೆ ಪಕ್ಕದಲ್ಲಿ ಹೇಳಿದ್ದು. ಏನಕ್ಕಂತ ಅವ್ರು ಕೇಳಿಲ್ವಾ ನೀವು? ಇಲ್ಲ ಬೇರೆ ಆಧಾರ್ ಕಾರ್ಡ್ ತಕೊಂಡು ಹೋಗಿ ಅಲ್ಲಿ ಕೊಡ್ತಾರೆ ಟೋಕನ್ ಅಂತ ಹೇಳಿದ್ದು. ಅದಕ್ಕೆ ನಾವು ಎಷ್ಟೊತ್ತು ಬಂದಿದ್ದೀರಿ? ಎಷ್ಟೊತ್ತಿಂದ ಇದೆ? 6 ಗಂಟೆಗೆ. ಬೆಳಗ್ಗೆ 6 ಗಂಟೆಯಿಂದನೇ ಅವರೆಲ್ಲ ಮಾಡ್ಸಿದಾರಂತ? ನಿಮ್ಮ ಮನೆ ಅಕ್ಕಪಕ್ಕದವರೆಲ್ಲ ಮಾಡ್ಸಿದಾರಂತ? ಆಗುತ್ತೆ ಅವ್ರದ್ದು ಎಲ್ಲ ನೋಡ್ಕೊಂಡು ಬಂದಿದ್ದು. ಓಕೆ, ಒಬ್ಬರಿಂದ ಒಬ್ಬರಿಗೆ ಅಂದ್ರೆ ಆ ಬಾಯಿಂದ ಬಾಯಿಗೆ ಪ್ರಚಾರ ಆಗಿರುವಂತ ಕಾರಣಕ್ಕಾಗಿ ಈ ರೀತಿ ಆಗ್ತಿದೆ. ಬಹುತೇಕರಿಗೆ ನಾವು ಯಾಕಾಗಿ ಬಂದಿದ್ದೀವಿ ಅನ್ನುವಂಥ ಮಾಹಿತಿ ಕೂಡ ಇಲ್ಲ. ಸೊ ಹಾಗಾಗಿ ಪಕ್ಕದ ಮನೆಯವರು ಹೇಳಿದ್ರು, ಮತ್ತೊಬ್ರು ಹೇಳಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಈ ರೀತಿಯಾಗಿ ಅಕೌಂಟನ್ನು ಮಾಡಿಸ್ಲಿಕ್ಕೆ ಮುಗಿಬಿದ್ದು ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಕೆಲವರು ಇದ್ದಾರೆ, ಮಾತಾಡ್ಸೋಣ. ಇನ್ನೂ ಒಂದಷ್ಟು ಜನ ಇದ್ದಾರೆ, ಅವರ ಏನು ಹೇಳ್ತಾರೆ ಕೇಳೋಣ. ಏನಕ್ಕೆ ಅಕೌಂಟ್ ಮಾಡಿಸ್ತಾ ಇರೋದು, ಏನಾದರೂ ಮಾಹಿತಿ ಇದೆಯಾ ನಿಮಗೆ? ಸರ್, ಇದು ನಮಗೂ ಗೊತ್ತಿಲ್ಲ. ಮೋದಿಯವರು ಬಂದು 2,000 ರೂಪಾಯಿ ಹಾಕ್ತಾರೆ ಪೋಸ್ಟ್ ಆಫೀಸ್ ಅಕೌಂಟ್ಗೆ. ಇದು ಇಲ್ಲಿ ಮಾಡ್ತಿದ್ರೆ ಮಾಡಿಸಿ ಅಂತ ಹೇಳಿದ್ರು, ಬಂದಿದೀವಿ ಸರ್. ಯಾರು ಹೇಳಿದ್ದಮ್ಮ? ಯಾರು ಹೇಳಿದ್ರು? ಹಿಂಗೆ ಹೋಗೋರೆಲ್ಲ, ನಾವು ಇಲ್ಲೇ ಕೆಲಸ ಮಾಡ್ತಾ ಇರೋದು, ತುಂಬಾ ಜನ ಹೋಗ್ತಿದ್ರು. ಏನಕ್ಕೆ ಹೋಗಿದ್ರಿ ಅಂತ ಈ ತರ ದುಡ್ಡು ಮಾಡಿಸ್ತಾ ಇದ್ದಾರೆ, ಮೋದಿಯವ್ರು ಜಾರಿಗೆ ಬಿಟ್ಟಿದ್ದಾರೆ ಅಂದ್ರೆ ಬಂದಿದೀವಿ ಸರ್. ಓಕೆ, ಕೇಳಿದ್ರ? ಯಾರನ್ನಾರು ಅಧಿಕಾರಿಗಳನ್ನ ಕೇಳಿದ್ರ ಯಾಕಾಗಿ ಹೀಗೆ ಅನ್ನುವಂಥದ್ದನ್ನ ಏನಾದ್ರು ಕೇಳಿದ್ರ? ಕೇಳಿಲ್ಲ ಸರ್, ಯಾರನ್ನೂ ಕೇಳಿಲ್ಲ. ಅವ್ರು ಮೋದಿ ಅವ್ರು ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರೆ ಕೂಡಲೇ ನೀವು ಏನು ಎಲ್ಲಾರು ಮಾಡಿಸ್ತಾರೆ, ನಮ್ಗೊಂದು ಕುತೂಹಲ, ಬಂದಿದೀವಿ, ಮಾಡಿಸ್ತಾ ಇದ್ದೀವಿ. ಓಕೆ, ಇದು ಮಹಿಳೆಯರ ಮಾತು. ಒಂದಷ್ಟು ಜನಕ್ಕೆ ಅದರ ಮಾಹಿತಿಗಳ ಕೊರತೆ ಇದೆ, ಜೊತೆಗೆ ಅದು ಯಾಕಾಗಿ ಬಂದಿದ್ದೀವಿ ಅನ್ನುವಂಥ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ ಅನ್ನುವಂತಾದ್ರೆ ಮತ್ತೊಂದಷ್ಟು ಜನ ಹೇಳುವಂಥದ್ದು. ಅಕ್ಕಪಕ್ಕದವ್ರು ಹೇಳಿದ್ರು, ಸೊ ನಾವು ಹಾಗಾಗಿ ಬಂದಿದ್ದೀವಿ, ನಮಗೂ ಕೂಡ ಅಕೌಂಟ್ಗೆ ಹಣ ಬರುತ್ತೆ ಅನ್ನುವಂಥ ನಿಟ್ಟಲ್ಲಿ ಮಾಹಿತಿಯನ್ನು ನೀಡಿದರು, ಹಾಗಾಗಿ ನಾವು ಕೂಡ ಬಂದಿದ್ದೇವೆ ಅನ್ನುವಂಥ ಒಂದಷ್ಟು ಮಾತುಗಳನ್ನು ಇಲ್ಲಿನ ಮಹಿಳೆಯರು ಹೇಳ್ತಾ ಇರುವಂಥದ್ದು. ಬಟ್ ಆದರೆ ಇಲ್ಲಿ ಈ ಬಗ್ಗೆ ಅಂದರೆ ಈಗ ಘೋಷಣೆ ಮಾಡಿರುವಂಥ ಯೋಜನೆ ಏನಿದೆ, ಅಂದರೆ ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿರುವಂಥ ಈ ಒಂದು ವಿಚಾರ ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಚೆ ಇಲಾಖೆಯ ಸಿಬ್ಬಂದಿಗಳಿಗೂ ಕೂಡ ಇದ್ರದ ಮಾಹಿತಿ ಇಲ್ಲ. ಸೊ ಹಾಗಾಗಿ ಅವರು ಬಂದಂಥವ್ರಿಗೆ ಬೇರೆ ದಾರಿ ಕಾಣದೆ ಮುಗಿಬಿದ್ದಂಥ ಜನರಿಗೆ ಅಕೌಂಟ್ ಮಾಡಿ ಕೊಡುವಂಥ ಕೆಲಸವನ್ನು ಸದ್ಯ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ನಾವು ಗೆದ್ರೆ ಪ್ರತಿ ಹೆಣ್ಮಕ್ಳ ಅಕೌಂಟಿಗೆ 8,500 ರೂಪಾಯಿ ಹಣ ಹಾಕ್ತೀವಿ ಅಂತ ರಾಹುಲ್ ಗಾಂಧಿ ಅವ್ರು ಏನು ಹೇಳಿದ್ರು, ಇದನ್ನ ಬಹಳ ಸೀರಿಯಸ್ ಆಗಿ ನಮ್ಮ ಹೆಣ್ಮಕ್ಳು ತಗೊಂಡಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಇನ್ನು ರಿಸಲ್ಟ್ಗೆ ದಿನಗಳು ಬಾಕಿ ಇದೆ, ಕ್ಷಣಗಣನೆ ಕೌಂಟ್ ಡೌನ್ ಶುರುವಾಗಿದೆ. ಇದ್ರ ಬೆನ್ನಲ್ಲೇ ಅವ್ರ ಮಾತು ಇವ್ರು ಹೋದ್ರು ಅಂದ್ಕೊಂಡು ಎಲ್ಲ ಹೋಗಿದ್ದಾರೆ. ಪೋಸ್ಟ್ ಆಫೀಸ್ ಮುಂದೆ ಕ್ಯೂ ಅಂದ್ರೆ ಕ್ಯೂ. ಓಟು ದಿನನೂ ಬಹುಶಃ ಎಷ್ಟು ಕ್ಯೂ ಇರ್ಲಿಲ್ವೇನಪ್ಪ.